ಏನಿದು ಅರ್ಕೆ ಕಟ್ಕೊಂಡಿದ್ರೆ ಮಾಡೋ ಅಂಥದ್ದಾ? ಅರ್ಕೆ ಕಟ್ಕೊಂಡಿದ್ರೆ ಮಾಡೋ ಅಂಥದ್ದು ಇದು ಏನು? ಇಲ್ಲ, ಮಾಮೂಲಿ ಹಚ್ಚೋದು ದೀಪ ಮನೆಗೆ ಒಳ್ಳೇದಾಗಲಿ ಅಂತ. ಹೌದಾ? ಏನು ದೇವ್ರಿದು? ಪಟಾಲಮ್ಮ ಇರಬೇಕು ಅನ್ಸುತ್ತೆ. ಸಪ್ಲಮ್ಮ ದೇವಿ. ಸಪ್ಲಮ್ಮ ದೇವಿ. ಇದು ಸಪ್ಲಮ್ಮ ದೇವಿ. ಏನು ಬೇಡಮ್ಮ, ದೇವಸ್ಥಾನ. ಹೌದು. ಹಾಂ, ಹೇಳಿ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? 2 ವರ್ಷದಿಂದ ಬರ್ತಾ ಇದ್ದೀರಾ? ಇಲ್ಲಿ ನಿಮಗೆ ಏನು ಕೋರಿಕೆಗಳು, ಏನೇನು ಕೋರ್ಕೊಂಡಿದ್ದೀರಿ? ಏನಾದರೂ ಒಳ್ಳೇದಾಗಿದೆಯಾ? ಏನೋ ಹಾಂ, ಏನೇನು ಆಗ್ತಾ ಇದೆ? ಯಾವ ರೀತಿ ಒಂದು ಸಮಸ್ಯೆಗಳು ಸ್ವಲ್ಪ ಬಗೆಹರಿತಾ ಇದೆ. ಹಾಂ, ಓಕೆ. ಇದು ಎಷ್ಟು ವರ್ಷದ ಪುರಾತನ ದೇವಸ್ಥಾನ ಅಂತ ಏನಾದ್ರು ಗೊತ್ತಿದೆಯಾ ನಿಮಗೆ? ಭಾಳ ಪುರಾತನ ದೇವಸ್ಥಾನ ಅಂತ ಹೇಳ್ತಾರೆ. ಹಾಂ, ಅದು ಗೊತ್ತಿಲ್ಲ. ಓಕೆ. ಒಟ್ಟು ಇಲ್ಲಿ ಬಂದಮೇಲೆ ನಿಮಗೆ ಒಂದು ರೀತಿ ಹಾಂ ನಾಡಿ ಭವಿಷ್ಯ ಎಲ್ಲ ಹೇಳ್ತಾರೆ. ಹಾಂ ಹಾಂ ಶಾಸ್ತ್ರ ಎಲ್ಲ ಹೇಳ್ತಾರೆ. 500 ರೂಪಾಯಿ ಶಾಸ್ತ್ರ ಒಬ್ಬರಿಗೆ. ಹಾಂ, ಬೆಳಿಗ್ಗೆ ಒಂದು 6 ಗಂಟೆಯಿಂದ 2 ಗಂಟೆವರೆಗೆ ಹೇಳ್ತಾರೆ. ಓಕೆ. ಮಂಗಳವಾರ, ಶುಕ್ರವಾರ, ಭಾನುವಾರ. ಹಾಂ, ಆದ್ರಿಂದ ನಾವು ಶಾಸ್ತ್ರ ಹೇಳಕ್ಕೆ ಅರ್ಧ ಜನಕ್ಕೆ ನಂಬಿಕೆ ಮೇಲೆ ಏನಿದೆ ಸಮಸ್ಯೆ ಬಗೆಹರಿತದೆ. ಅವ್ರು ಹೇಳಿರೋದೆಲ್ಲ ಸತ್ಯ ಆಗಿದೆಯಾ ನಿಮಗೆ? ಅನಿಸಿದ್ಯಾ? ಕಾಲ್ಭಾಗ ಆಗಿದೆ. ಹಾಂ, ಅಲ್ಲ, ಅವ್ರು ಹೇಳ್ತಾ ಇರೋಂಥ ಒಂದು ಸಮಸ್ಯೆಗಳಾಗಿರಲಿ ಅಥವಾ ನಿಮ್ಮಲ್ಲಿ ನಡೆದಿರ್ತಕ್ಕಂಥ ವಿಷಯಗಳಾಗಲಿ 3% ವಾಕ್ಯ. ಹಾಂ, 3% ಪಕ್ಕ ಓಕೆ. ಓಕೆ. ಆಯ್ತು, ಜನ ಅಲ್ಲಿರೋದು ಆಲ್ಮೋಸ್ಟ್ ಮುಕ್ಕಾಲ್ ಭಾಗ ಎಲ್ಲ ಬರೀ ಶಾಸ್ತ್ರ ಹೇಳ್ತಾರೆ, ಕೇಳಕ್ಕೆ ಬಂದಿರೋದು. ಹಾಂ, ಸರಿ. ದೇವಸ್ಥಾನ 50% ಅಂದರೆ ಶಾಸ್ತ್ರಗಳೇ 100%. ಅಂದ್ರೆ ಸಮಸ್ಯೆ ಏನು ಬಗೆಹರಿಸ್ಬೇಕು, ಯಾವ ಥರ ಏನು ಅನ್ನೋದಕ್ಕೆ ಕೇಳಕ್ಕೆ ಅಲ್ಲಿ 6 ಗಂಟೆಯಿಂದ ಈಗ ಅಷ್ಟೆಲ್ಲ ನಿಂತಿದ್ದಾರೆ. ಈಗ 45 ಟಿಕೆಟು 100 ಇದ್ದಾರೆ ಅವರು. 100 4-5 ಗಂಟೆ ಆಗ್ಬೋದು. ಓಕೆ ಓಕೆ ಓಕೆ, ಅಷ್ಟೇ. ಸಮಸ್ಯೆ ಬಗೆಹರ್ತಿದೆ. ಅಲ್ಲಿ ಒಂದು 10 ಜನ ಬರ್ತಿದ್ರ. ಓಕೆ ಓಕೆ. ಈಗ 100 ಜನ ಬಂದು ಶಾಸ್ತ್ರ ಕಟ್ತಾರೆ, ಒಬ್ಬರಿಗೆ 500 ರೂಪಾಯಿ ಅಂದ್ರೆ ಅಲ್ಲ ಅವ್ರಿಗೇನೋ ಓಕೆ ಆಗಿದೆ ಅಂತಾನೆ ಅವ್ರು ಬರೋದಲ್ವಾ? ಸರಿ ಸರ್, ಥ್ಯಾಂಕ್ ಯು ಸರ್, ಧನ್ಯವಾದಗಳು. ವರ್ಷದ ದೇವಸ್ಥಾನ ಗೊತ್ತೇ ಇಲ್ಲ ನಮಗೆಲ್ಲರೂ. ನಮ್ಮ ಮದುವೆಗೆ 55 ವರ್ಷ ಆಯ್ತು. ಅವಕ್ಕೆ ಹಳೆ ದೇವಸ್ಥಾನ ಯಾರು ಪೂಜೆ ಮಾಡ್ತಾ ಇರಲಿಲ್ಲ. ಹಳೆ ಲಿಂಗ ಮಾತ್ರ ಅಲ್ಲಿ ಕಾಣಿಸೋದು, ಎಲ್ಲ ಆಳ್ಬಿದ್ದೋಗಿತ್ತು. ಯಾವ ಕಾಲದ ಗೊತ್ತೇ ಇಲ್ಲ. ಸರಿ ಸರಿ ಸರಿ. ಈ ದೇವಸ್ಥಾನ ಕಟ್ಟಿ ಎಷ್ಟು ವರ್ಷ ಆಯ್ತು? ಕಟ್ಟಿ 26 ವರ್ಷ ಆಯ್ತು. ಇದು ಇದು 4-5 ವರ್ಷ ಆಗಿತ್ತು. ಸರಿ ಸರಿ. ಆ ಕಡೆ ಹಳೆ ದೇವಸ್ಥಾನ ಬರೀ ಉದ್ದ ಇದ್ದಿದ್ದು, ಅದಕ್ಕೆ ದೇವಸ್ಥಾನ ಮಾಡಿದ್ರು. ಸರಿ ಸರಿ ಸರಿ.
ಹಾಂ ಅಲ್ಲ, ಯೋಗಿ ನಾರಾಯಣ ಕೈವಾರ ತಾತಯ್ಯ ಅವ್ರದ್ದು. ಅಲ್ಲ ಮೇಲಿರೋದು. ಅದು ನಮಗೆ ಕಂಪ್ನಿ ಕೊಡ್ತಾ ಐತೆ. ಇಂಟರ್ವ್ಯೂ ಮಾಡ್ಬಿಟ್ರ ಅದು ಗೊತ್ತಿರುತ್ತೆ. ಇಲ್ಲ ಗೊತ್ತಿಲ್ಲ. ನೀರು ಬಂದ ನೀರು ಬರ್ತಾ ಇದೆ. ಅದು ಸ್ಟ್ರೈಟ್ ಆಗಿ ನೀವು ಈಗ ಕ್ಲಿಕ್ ಮಾಡಿದ್ರೆ ಟಿಲ್ಟ್ ತೋರಿಸುತ್ತೆ. ಸ್ಟ್ರೈಟ್ ಹಿಡಿದ್ರೆ ಸ್ಟ್ರೈಟ್ ಆ್ಯಂಗಲ್ ಅಂತ ತೋರಿಸುತ್ತೆ. ನೋಡು ಅದು ಆ್ಯಂಗಲ್ ಅದು. ಸ್ವಲ್ಪ ಟಿಲ್ಟ್ ಮಾಡಿ ರೈಟಿಗೆ ಹಂಗೆ ಸ್ಟ್ರೈಟ್ ತೋರಿಸುತ್ತೆ. ಇಲ್ಲಿ ನೋಡಿ ಮೇಲೆ ನೋಡಿ ಈಗ ಕರೆಕ್ಟಾಗಿದೆ. ಹಂಗೆ ಗೀರು ಬರ್ತಾ ಇತ್ತಲ್ಲಪ್ಪ. ಇದಾ ಅದು ಕಾಣಲ್ಲ ಬಿಡಿ. ಈಗಿರೋ ಇದು ಲೈಟು ಟೆಂಪಲ್ ಒಳಗೆ. ಹೌದಾ, ಟೆಂಪಲ್ ಒಳಗೆ ಲೈಟ್ ಬೇರೆ. ಟೆಂಪಲ್ ಒಳಗೆ ಲೈಟ್ ನೋಡಿ ಇದು. ಹಾಂ ಇದೇನು ಗೀರೋ ಅದೇ ಇಲ್ಲ ಬಿಡು. ನೀವು ಟಿಲ್ಟ್ ಮಾಡಿದ್ರೆ ಟಿಲ್ಟ್ ಆಗ್ತಿದೆ, ಸ್ಟ್ರೈಟ್ ಇಟ್ಕೊಂತಿದೆ ಅದು. ಈಗ ಸ್ವಲ್ಪ ಈ ಡಿಸೆಂಬರ್ ಒಳಗೆ ಮಾಡೋದಂತ. ಅದು ಮೇಲ್ಗಡೆ ಮತ್ಸ್ಯ ಇದೆ, ಮತ್ಸ್ಯ, ಸರ್ಪ, ಮತ್ತೆ ನವರಂಗು, ಮತ್ತೆ ಜಿಮತ್ಸ್ಯ. ಇದು ಇದು ಏನು ಇದು ನಮಗೆ ಹೇಳುತ್ತೆ ಸ್ವಾಮಿ. ಇದು ಆಕಾರ ಬಂದು ಇದು ಮತ್ಸ್ಯ ರೂಪ. ಹೌದು. ಮತ್ಸ್ಯಾವತಾರ ಅಂದ್ರೆ ಮತ್ಸ್ಯ ಅಂದ್ರೆ ಜ್ಞಾನ ಅಂತ. ಸರಿ ಸರಿ. ಪರಿಪೂರ್ಣವಾದಂತಹ ಜ್ಞಾನಾಭಿವೃದ್ಧಿ ಆಗಬೇಕು ಅಂದ್ರೆ ಇಲ್ಲಿ ನಿಂತ್ಕೊಂಡು ಭಗವಂತನನ್ನ ಪ್ರಾರ್ಥನೆ ಮಾಡೋದ್ರಿಂದ ಪರಿಪೂರ್ಣವಾದಂತಹ ಜ್ಞಾನಾಭಿವೃದ್ಧಿ ಆಗುತ್ತೆ ಅಂತ ಹೇಳಿ. ಹಾಗೆ ಇದು ಆಸ್ತಿಕ ಮಹಾಮುನಿಗಳ ಪ್ರತಿಷ್ಠಾಪನೆ ಸರ್ಪಯಾಗ ನಡೆದಂತ ಸ್ಥಳ ಆಗಿರುತ್ತೆ. ಹಿಂದೆ ಜನಮೇಜಯನ ಕಾಲದಲ್ಲಿ ಅಂದ್ರೆ ಇವರು ಪಾಂಡವ ಕುಲ ಚಂದ್ರವಂಶದಲ್ಲಿ ಬರ್ತಾರೆ. ಚಂದ್ರವಂಶದಲ್ಲಿ ಬಂದಾಗ ಏನಾಗುತ್ತೆ ಅಂದ್ರೆ ಈ ಪರೀಕ್ಷಿತ ಮಹಾರಾಜ ಅನ್ನುವಂಥವನಿಗೆ ಒಂದು ಹಾವು ಕಚ್ಚಿ ಹತನಾಗ್ತಾನೆ. ಅವನ ಮಗ ಯಾರು ಅಂದ್ರೆ ಜನಮೇಜಯ. ಈ ಸರ್ಪಯಾಗ ಮಾಡಿ ಸರ್ಪಕುಲನೇ ನಾಶ ಮಾಡ್ಬಿಡೋಣ ಅಂತ ಹೇಳಿ ಸರ್ಪಯಾಗ ನಡೆದಂತ ಏಕೈಕ ಸ್ಥಳ ಈ ಕಾಶಿ ವಿಶ್ವನಾಥ ಸ್ವಾಮಿ ಸನ್ನಿಧಾನ. ಈ ಜಾಗದಲ್ಲೇ ನಡೆದಿದ್ದದು. ಆಗ ಆಸ್ತಿಕ ಮಹಾಮುನಿಗಳು ಬಂದು ಆ ಸರ್ಪಯಾಗನ ನಿಲ್ಲಿಸ್ತಾರೆ.
ಆದ್ರಿಂದ ಸರ್ಪದೋಷ ಅನ್ನುವಂಥದ್ದು ಈ ಪರೀಕ್ಷಿತ ಮಹಾರಾಜನ ಮಗನಾಗಿರ್ತಕ್ಕಂಥ ಜನಮೇಜಯನಿಗೆ ಬರುತ್ತೆ. ಹೌದೌದು. ಹಾಗಾಗಿ ಅವನಿಗೆ ಮಕ್ಕಳಾಗಲ್ಲ. ಮತ್ತೆ ಆಸ್ತಿಕ ಮಹಾಮುನಿಗಳನ್ನ ಕೇಳ್ತಾನೆ, ಏನನ್ನ ನಾನು ಯಾವ ದೋಷದಿಂದ ಈ ರೀತಿಯಾಗಿ ನನಗೆ ಮಕ್ಕಳಾಗ್ತಾ ಇಲ್ಲ ಅಂತ ಹೇಳಿ. ಸರಿ. ಆ ಕೇಳಿದಾಗ ಏನಾಗತ್ತೆ ಅಂದ್ರೆ, ಈ ಆಸ್ತಿಕ ಮಹಾಮುನಿಗಳು ಹೇಳ್ತಾರೆ, ಸರ್ಪಗಳನ್ನ ಕೆಣಕದ್ರೇನೆ ಮಕ್ಕಳಾಗಲ್ಲ, ಚರ್ಮ ರೋಗಗಳು ಬರುತ್ತೆ. ಅಂತದ್ರಲ್ಲಿ ನೀನು ಸಾವಿರಾರು ಲಕ್ಷಾಂತರ ಹಾವುಗಳನ್ನ ಸಾಯಿಸಿದ್ಯಾ ಯಜ್ಞದಲ್ಲಿ. ಸೊ ಹಾಗಾಗಿ ನಿನ್ಗೆ ಸರ್ಪದೋಷ ಅನ್ನುವಂಥದ್ದು ಬಂದಿದೆ. ಸರ್ಪಗಳೆಲ್ಲ ಪೂಜೆ ಮಾಡ್ತಕ್ಕಂಥ ಶಿವನನ್ನ ಪ್ರತಿಷ್ಠಾಪನೆ ಮಾಡುವಂತ ಹೇಳಿದಾಗ ಒಂದು ನಿಮಿಷ, ಸಾನ್ನಿಧ್ಯದಲ್ಲಿ ರಥಸಪ್ತಮಿಯ ದಿನ ನವಪಾಷಾಣ ನಿರ್ಮಿತವಾದಂತ ಲಿಂಗವನ್ನ ನಿರ್ಮಾಣ ಮಾಡಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಹೇಳಿ ಸಾನ್ನಿಧ್ಯದ ಒಂದು ಉಲ್ಲೇಖ. ಪಳನಿಯಲ್ಲಿ ಬಿಟ್ರೆ ಸುಬ್ರಹ್ಮಣ್ಯ ಸ್ವಾಮಿ ನವಪಾಷಾಣದ್ದು ಇಲ್ಲಿ ಮಾತ್ರನೇ ಇರುವಂತದ್ದು. ಬಟ್ ಅದಕ್ಕಿಂತ ಇದು ಇತಿಹಾಸ 5 ರಿಂದ 6,000 8 ವರ್ಷ 1000 ವರ್ಷಗಳ ಇತಿಹಾಸ ಇರುವಂತಹ ಸ್ವಾಮಿಯ ವಿಗ್ರಹ. ನವಪಾಷಾಣಗಳ ಹಿಂದೆ ಮಾಡ್ತಾ ಇದ್ರು. ಇವಾಗ ನವಪಾಷಾಣಗಳು ಅಂದ್ರೆ ಯಾರು ಮಾಡೋದು? ನವಪಾಷಾಣಗಳು ಅಂದ್ರೆ ಅದೊಂದು ಔಷಧಮಯವಾದಂತದ್ದು. ಆಗ ಜ್ವರಗಳು ಬಂದ್ರೆ ಆ ಕಲ್ಲಲ್ಲಿ ಇಟ್ಟು ಕುಡಿಸುವಂತದ್ದು ಮಾಡ್ತಾರೆ. 9 ರಸಗಳನ್ನ ಕೂಡಿಸಿ ಅದನ್ನ ಮಾಡಿರುವಂತಹ ವಿಗ್ರಹ. ಹಿಂದೆ ಏನು ಅಂದ್ರೆ ಚಿನ್ನಗಳನ್ನ ಕಟ್ಟಿ ಮಾಡ್ತಾ ಇದ್ರಂತೆ. ಕೆಲವೊಂದು ರಾಸಾಯನಿಕ ಪದಾರ್ಥಗಳನ್ನ, ಕೆಲವೊಂದು ಗಿಡಮೂಲಿಕೆಗಳನ್ನ ಕಟ್ಟಿ ಚಿನ್ನ ಮಾಡ್ತಾ ಇದ್ರು. ಅವಾಗ ಗಣಿಗಾರಿಕೆಗಳು ಇರ್ಲಿಲ್ಲ. ಈಗ ಗಣಿಗಾರಿಕೆಗಳಿದೆ. ಆಗ ಗಣಿಗಾರಿಕೆಗಳು ಇಲ್ದಂತ ಕಾಲದಲ್ಲಿ ಅಷ್ಟೊಂದು ಚಿನ್ನ ಹೆಂಗಿತ್ತು ಅಂದ್ರೆ ರಸ ಕಟ್ಟುವಂತ ವಿದ್ಯೆ ಅನ್ನುವಂಥದ್ದು ಆಗಿನ ಜನಗಳಿಗೆ ಕರಗತವಾಗಿ ಬಂದಿರುವಂತದ್ದು. ಸೊ ಆ ಕರಗತದ ವಿದ್ಯೆಯಿಂದ ಚಿನ್ನನ ಹಾಗೆ ತಯಾರು ಮಾಡ್ತಾ ಇದ್ರು, ಅಗಿದಿರ, ನೆಲ ಅಗಿದಿರ, ಇನ್ನೊಂದು ಮಾಡಿದಿರ. ಸೊ ಆ ರೀತಿಯಾದಂಥದ್ರಲ್ಲಿ ಇಲ್ಲಿ ನವಪಾಷಾಣ ನಿರ್ಮಿತವಾದಂತಹ ಲಿಂಗವನ್ನ ರಥಸಪ್ತಮಿಯ ದಿನ ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಹೇಳಿ. ಅದಕ್ಕೆ ಇಲ್ಲಿ ಸರ್ಪ, ಮತ್ಸ್ಯ, ದ್ವಿಮತ್ಸ್ಯ, ಹಾಗೆ ನವರಂಗು ಇದೆಲ್ಲ ಹೊರಗಡೆ ಇದೆ. ಸ್ವಾಮಿ ಮೇಲೆ ಬ್ರಹ್ಮಸೂತ್ರ ಇರುವಂತದ್ದು ವಿಶೇಷ. ಇದು ಅಭಿಷೇಕದಲ್ಲಿ ಮಾತ್ರ ಕಾಣಿಸುತ್ತೆ ಬ್ರಹ್ಮಸೂತ್ರ ನಿಮ್ಗೆ ದೇವರ ಮೇಲೆ. ಎಷ್ಟೊತ್ತಿಗೆ ಅಭಿಷೇಕ ಆಗುತ್ತೆ? ಪ್ರತಿನಿತ್ಯ ಬೆಳಗ್ಗೆ 6 ಗಂಟೆಗೆ ಅಭಿಷೇಕ ಆಗತ್ತೆ. ಮತ್ತೆ ಪ್ರತಿ ತ್ರಯೋದಶಿಯಲ್ಲಿ ತೀರ್ಥ ಸ್ನಾನ ಇರುವಂತದ್ದು ವಿಶೇಷ. ಅಂದ್ರೆ ಇಲ್ಲಿ ಪ್ರದೋಷ ಕಾಲ ಅಂತ ಕರಿತೇವೆ. ಪ್ರದೋಷ ಅಂದ್ರೆ ಪಾಪಗಳ ಪರಿಹಾರ ಅಂತ ಹೇಳಿ. ಕೃತ ಜನ್ಮದಲ್ಲಿ ಏನೇನ್ ಪಾಪಗಳು ಮಾಡಿದೀವಿ ಆ ಪಾಪಗಳ ನಿವಾರಣೆ ಆಗಬೇಕು ಅಂದ್ರೆ ಪ್ರದೋಷ ಕಾಲದಲ್ಲಿ ಶಿವನ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ಸ್ವಾಮಿಯನ್ನ ದರ್ಶನ ಮಾಡೋದ್ರಿಂದ, ನಂದಿಗೆ ಶಿವನಿಗೆ ಅಭಿಷೇಕ ಮಾಡಿರುವಂತ ಜಲದಿಂದ ತೀರ್ಥ ಸ್ನಾನ ಮಾಡೋದ್ರಿಂದ ಈ ಪಾಪಗಳ ಪರಿಹಾರ ಆಗತ್ತೆ ಅಂತ ಹೇಳಿ ನಂದಿ ಪುರಾಣ ಹೇಳುತ್ತೆ. ಇದನ್ನೇ ತೀರ್ಥ ಸ್ನಾನ ಅಂತ ಕರೆಯುವಂಥದ್ದು. ಇಲ್ಲಿ ಬಂದ್ರೆ ಇಂಥ ಸಮಸ್ಯೆಗಳು ದೂರ ಆಗುವಂತದ್ದಾಗುತ್ತೆ. ಪ್ರತಿ ಶುಕ್ಲ ಪಕ್ಷ, ಕೃಷ್ಣ ಪಕ್ಷ ತ್ರಯೋದಶಿಯಲ್ಲಿ ಸಂಜೆ 4:00 ಮೊದಲು ನಂದಿಗೆ ಅಭಿಷೇಕ, ಆಮೇಲೆ ಶಿವನಿಗೆ ಅಭಿಷೇಕ ಆಗಿರುವಂತ ಜಲದಿಂದ ತೀರ್ಥ ಸ್ನಾನ ಮಾಡಿಸುವಂತದ್ದಾಗುತ್ತೆ. ಅಂತ ಬಂದಾಗ ಪಾಪಗಳು ಪರಿಹಾರ ಆಗಿ, ನವಗ್ರಹ ದೋಷಗಳು ನಿವಾರಣೆಯಾಗಿ, ಮತ್ತೆ ಸಂಧಿ ದೋಷಗಳು ಪರಿಹಾರ ಆಗಿ, ಕೃತ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಬ್ರಹ್ಮತ್ಯಾದಿ ದೋಷಗಳಾಗಿ, ಮಾತೃ ದೋಷಗಳಾಗಿ, ಶಾಪಗಳೆಲ್ಲ ವಿಮುಕ್ತಿಯಾಗಿ ಬೇಗ ಮದುವೆ ಆಗುವಂಥದ್ದು, ಮಕ್ಕಳಾಗುವಂಥದ್ದು, ಸಂತಾನ ಭಾಗ್ಯ ಆಗುವಂಥದ್ದು, ಹಾಗೆ ದಾರಿದ್ರ್ಯಗಳ ನಾಶ ಆಗಿ ಬೇಗ ಕೆಲಸ ಸಿಗುವಂಥದ್ದು, ವ್ಯಾಪಾರದಲ್ಲಿ